ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಿರಿಗೌಡ ಅಡುಗೆ ಚಾನಲ್. ಇವತ್ತಿನ ಸ್ಪೆಷಲ್ಲು ಚಿಕನ್ ಬಾರ್ಬಿಕ್ಯೂ ಮನೇಲೇ ಮಾಡಿರೋದು. ನೋಡಿ ಯಾವ ಥರ ಮಾಡ್ತೀನಿ ಅಂತ. ನೋಡಿ, ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ. ಒಂದು ಫುಲ್ ಕೋಳಿ ಹಾಕ್ಸಿದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸು: ಕಸ್ತೂರಿ ಮೇಥಿ, ನಿಂಬೆಹಣ್ಣು, ಧನಿಯಾ ಪೌಡ್ರು, ಗರಂ ಮಸಾಲ, ಚಿಲ್ಲಿ ಪೌಡರು, ಅರಿಶಿನ ಪುಡಿ, ಉಪ್ಪು ಮತ್ತು ಮೆಣಸಿನ ಪುಡಿ, ಸ್ವಲ್ಪ ಮೊಸರು, ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೂ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಎಲ್ಲ ಒಂದು ಬೌಲ್ ಅಥವಾ ಬಾಣಲಿಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಲೈಟಾಗಿ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಸಾಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಬೇಕು. ಇದಕ್ಕೆ ಕಲರ್ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್. ನೋಡಿ, ಎಲ್ಲ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಮೀಡಿಯಮ್ ಪೀಸ್ ಹಾಕ್ಕೊಬೇಕು ಅದಕ್ಕೆ. ಯಾಕೆ ಅಂದರೆ ಚೆನ್ನಾಗಿ ಬೇಯುತ್ತೆ, ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ನೋಡಿ, ಆಮೇಲೆ ಈ ಥರ ಇಡ್ಲಿನ ಕೆಂಡ ಮಾಡ್ಕೋಬೇಕು. ನೋಡಿ, ಕೆಂಡ ಮಾಡಾದ್ಮೇಲೆ ನೋಡಿ, ಈ ಥರ ಕ್ಲೀನಾಗಿ ಒಂದೊಂದೇ ಪೀಸ್ ಹಾಕ್ಕೊಂಡು ಕೆಂಡದಲ್ಲೇ ಬೇಯಿಸ್ಬೇಕು ಅದನ್ನು. ಸ್ವಲ್ಪ ಗಾಳಿ ಬೀಸಿದ್ರೆ ಕೆಂಡ ಇದಾಗುತ್ತೆ, ಕ್ಲೀನಾಗಿ ಬೇಯುತ್ತೆ. ಭಾಳ ಸಿಂಪಲ್ಲಾಗಿದೆ, ಆರಾಮಾಗಿ ಮನೇಲಿ ಮಾಡ್ಕೊಬೋದು. ಇದಿಲ್ಲ ಅಂದರೆ ಯಾವ್ದಾದ್ರು ಪಾಟ್ ಇದ್ದರೆ, ಈ ಗಿಡ ನೆಡ್ತೀವಲ್ಲ ಆ ಪಾಟಲ್ಲಿ ಒಂದು ಅರ್ಧ ಭಾಗದಷ್ಟು ಮರಳು ತುಂಬಿಬಿಟ್ಟು ಮೇಲೆ ಒಂದು ಲೇಯರು ಜಲ್ಲಿ ಕಲ್ಲು ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಕೆಂಡ ಮಾಡ್ಕೊಬೋದು. ಅದ್ರ ಮೇಲೆ ಚಿಕ್ಕದಾಗಿ ಒಂದು ಹ್ಯಾಂಡಲ್ ಬರುತ್ತೆ, ಅದನ್ನು ಉಪಯೋಗಿಸ್ಬೋದು. ಚಿಕ್ಕದಾಗಿ ಮಾಡ್ಕೊಬೋದು. ನೋಡಿ, ಈ ಥರ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಆವಾಗವಾಗ ತಿರುಗಿಸ್ಕೊಳ್ಳಿ, ಬೇಯ್ತಾ ನೋಡಿಕೊಂಡು. ನೋಡಿ, ಭಾಳ ರುಚಿಯಾಗಿರುತ್ತೆ. ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಬೋದು. ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ನೋಡಿ, ಈಗ ಬೆಂದಿರೋದೆಲ್ಲ ಒಂದೊಂದೇ ಎತ್ತು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ,